ಮದ್ದೂರಿನಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಜಮೀನುಗಳಿಗೆ ನುಗ್ಗಿದ್ರ ಪರಿಣಾಮವಾಗಿ ರೈತರು ಕಂಗಾಲಾಗಿದ್ದಾರೆ. ಕೋಡಹಳ್ಳಿ ಜಮೀನುಗಳಿಗೆ ಆನೆಗಳ ಓಡಾಟ ಆಗ್ತಾ ಇದೆ. ಸದ್ಯ ರೇಷ್ಮೆ ಸೊಪ್ಪನ್ನ ಆನೆಗಳು ತಿಂದು ಹಾಕ್ತಾ ಇವೆ. ಕತ್ತಲಾದ ಬಳಿಕ ಆನೆ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಕಾವೇರಿ ವನ್ಯಧಾಮದಿಂದ ಈ ಆನೆಗಳು ಬಂದಿರುವಂಥದ್ದು ಸದ್ಯ ಮದ್ದೂರಿನಲ್ಲಿ ಬೀಡು ಬಿಟ್ಟಿದೆ. ಸುಮಾರು ಆನೆಗಳ ಒಂದು ಲಗ್ಗೆ ಇಟ್ಟಿರೋದ್ರ ಪರಿಣಾಮವಾಗಿ ಜಮೀನುಗಳಲ್ಲಿ ರೇಷ್ಮೆ ಸೊಪ್ಪನ್ನು ತಿಂದು ಹಾಕ್ತಾ ಇದೆ ಅಂತ ರೈತರು ಕಂಗಾಲಾಗಿದ್ದಾರೆ. ಬಟ್ ರಾತ್ರಿವರೆಗೂ ವೆಯ್ಟ್ ಮಾಡ್ತಾರೆ, ಕಾರ್ಯಾಚರಣೆ ಮಾಡಿ ಅದನ್ನ ಬೇರೆ ಕಡೆಗೆ ಸಾಗಿಸ್ಲಿಕ್ಕೆ. ಅರಸಿ ಕಾವೇರಿ ವನ್ಯಜೀವಿ ಧಾಮದಿಂದ ಮಂಡ್ಯದ ಮದ್ದೂರಿನ ಕಡೆಗೆ ಒಟ್ಟು 6 ಆನೆಗಳು ಇದೀಗ ಬಂದಿದೆ. ನಾನಿದೀಗ ಅದೇ ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಮಂಡ್ಯದ ಮದ್ದೂರಿನ ಸಮೀಪಕ್ಕೆ ಇದೀಗ ಆನೆಗಳು ಬಂದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಬೆಳಗ್ಗೆ 5 ಗಂಟೆ ಜಾವದಲ್ಲಿ ಮೊದಲನೇ ಬಾರಿಗೆ ಶಿಂಷಾ ನದಿಯಲ್ಲಿ ಈ ಆನೆ ಹಿಂಡು ಕಾಣಿಸ್ಕೊಳ್ಳುತ್ತೆ. ಇದಾದ ಬಳಿಕವಾಗಿ ಆ ಆನೆಗಳು ಈ ಒಂದು ಪ್ರದೇಶಕ್ಕೆ ಬಂದಿರುವಂಥದ್ದು. ಇಲ್ಲಿ ರೇಷ್ಮೆ, ಕಬ್ಬು, ಭತ್ತ ಈ ರೀತಿಯ ಬೆಳೆಗಳು ಇರುವಂಥದ್ದು. ಸದ್ಯ ರೇಷ್ಮೆ ತೋಟದಲ್ಲಿ ಆನೆಗಳು ಬೀಡು ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಕಳೆದ 11 ತಿಂಗಳ ಹಿಂದೆ ಕೂಡ ಆ ಮಂಡ್ಯದಲ್ಲಿ ಈ ರೀತಿಯ ಆನೆ ಹಿಂಡು ಕಾಣಿಸ್ಕೊಂಡಿತ್ತು. ಇದೀಗ ಮತ್ತೆ ಅದೇ ರೀತಿಯಾದಂಥ ಆನೆ ಹಿಂಡು ಇಲ್ಲಿ ಕಾಣಿಸ್ಕೊಂಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಸದ್ಯ ರೇಷ್ಮೆ ಬೆಳೆ ಒಳಗೆ ಇರುವಂಥದ್ದು. ಅಲ್ಲೊಂದಷ್ಟು ಆನೆನೂ ಸಹ ಆಗಿದೆ. ಈಗಾಗಲೇ ಸರ್ಕಾರವು ಕೂಡ ಘೋಷಣೆ ಮಾಡಿದೆ. ಅರಣ್ಯ ಇಲಾಖೆ ಮುಖಾಂತರವಾಗಿ ಆ ಕಾಡಾನೆಗಳು ಏನು ಬೆಳೆ ಆನೆ ಏನು ಮಾಡಿರ್ತವೆ ಅದಕ್ಕೆ ಸೂಕ್ತವಾದ ಪರಿಹಾರ ನೀಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಘೋಷಣೆ ಮಾಡಿದೆ. ಅದೇ ನಿಟ್ಟಿನಲ್ಲಿ ಈಗ ಆಗಿರುವಂತಹ ಬೆಳೆ ಆನೆಗಳು ಸಹ ಅರಣ್ಯ ಇಲಾಖೆ ಸೂಕ್ತವಾದ ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ಕ್ರಮ ವಹಿಸುತ್ತೆ. ಸದ್ಯ ಈ ಆನೆಗಳನ್ನು ಮತ್ತೆ ಕಾವೇರಿ ವನ್ಯಜೀವಿ ಧಾಮಕ್ಕೆ ಕಳಿಸೋ ನಿಟ್ಟಿನಲ್ಲಿ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಬೆಳಗ್ಗೆ ಮಧ್ಯಾಹ್ನ ಆಗಿರುವಂಥ ಕಾರಣವಾಗಿ ಈ ಟೈಮಲ್ಲಿ ಆನೆಗಳನ್ನು ಓಡಿಸುವಂಥ ಕಾರ್ಯ ಸಲೀಸಾಗಿ ಆಗಲ್ಲ. ಯಾಕಂತಂದರೆ ಅಕ್ಕಪಕ್ಕದ ಜಮೀನುಗಳಲ್ಲಿ ಜನರು ಕೆಲಸ ಮಾಡ್ತಾ ಇರ್ತಾರೆ ಮತ್ತು ವಾಹನ ದಟ್ಟಣೆ ಕೂಡಿರುವಂಥ ಕಾರಣವಾಗಿ ಈ ಟೈಮ್ನಲ್ಲಿ ಆನೆಗಳನ್ನು ಎಲ್ಲಿರುತ್ತೆ ಅಲ್ಲೇ ಇರೋಕ್ಕೆ ಅವರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ನೋಡ್ಕೊಳ್ಳೋಕ್ಕೆ ಹೆಚ್ಚಿನ ಪ್ರಯತ್ನ ಮಾಡ್ತಾರೆ. ಇದಾದ ಬಳಿಕವಾಗಿ ಕತ್ತಲು ಯಾವಾಗುತ್ತೆ ಆ ಸಂದರ್ಭದಲ್ಲಿ ಆನೆಗಳನ್ನು ಪಟಾಕಿ ಮತ್ತು ಇನ್ನಿತರ ಶಬ್ದಗಳನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಆನೆಗಳನ್ನು ಮತ್ತೆ ಕಾಡಿಗಟ್ಟುವಂಥ ಕೆಲಸಗಳನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡುವಂಥದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಈ ಆನೆಗಳು ಚನ್ನಪಟ್ಟಣದ ವಲಯದ ವ್ಯಾಪ್ತಿಯಲ್ಲಿತ್ತು. ಇದೀಗ ಅಲ್ಲಿನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಏನು ಕಾಡಿಗಟ್ಟುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇದೀಗ ಮದ್ದೂರು ಭಾಗಕ್ಕೆ ಬಂದು ಸೇರ್ಕೊಂಡಿರುವಂಥದ್ದು. ಇಲ್ಲಿ ಆರಂಭದಲ್ಲಿ ಶಿಂಷಾ ನದಿಗೆ ವ್ಯಾಪ್ತಿಯಲ್ಲಿ ಕಾಣಿಸ್ಕೊಡ್ತು. ಬಳಿಕವಾಗಿ ಈಗ ರೇಷ್ಮೆ ಬೆಳೆಯಲ್ಲಿ ಇರುವಂಥದ್ದು. ಇಲ್ಲಿ ಕಬ್ಬು ಬೆಳೆಯೂ ಸಹ ಇದೆ. ಇದರ ಹಿಂಭಾಗವಷ್ಟೇ ಸಹ ಇದರ ಸುತ್ತಮುತ್ತಲು ಭತ್ತ ಇತರೆ ಒಂದು ಬೆಳೆಗಳು ಇರುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ಬೆಳೆಗಳು ಅಪಾರ ಪ್ರಮಾಣದಲ್ಲಿ ಹಾನಿ ಆಗಬಾರ್ದು ಮತ್ತು ಆನೆಗಳು ಹೆಚ್ಚು ಕಾಲ ಡಿಸ್ಟರ್ಬ್ ಆಗಬಾರ್ದು ನಿಟ್ಟಿನಲ್ಲಿ ಆನೆಗಳನ್ನು ಹೆಚ್ಚು ಕಾಲ ಅಲ್ಲೇ ಇರೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನೋಡ್ಕೊಳ್ತಾ ಇರುವಂಥದ್ದು. ಸದ್ಯ ಇದೀಗ ರೇಷ್ಮೆ ಬೆಳೆಯಲ್ಲಿರುವಂತಹ ಆನೆಗಳನ್ನು ಕತ್ತಲಾದ ಮೇಲೆ ಅರಣ್ಯಕ್ಕೆ ಮತ್ತೆ ವಾಪಸ್ ಹಟ್ಟುವಂಥ ಕೆಲಸಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗ್ತಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.